ನಮಸ್ಕಾರ ಬಂಧುಗಳೇ, ನಾನು ಭೋಜರಾಜ್ ಕರಿಗೌಡರು ಮಾತಾಡೋದು. ಕರ್ನಾಟಕ ವಿಧಾನಸೌಧದಲ್ಲಿ ಮುಂಗಾರು ಅಧಿವೇಶನ ಹೀಗೆ ಚರ್ಚೆ ಮಾಡ್ತಾ ಇರುವಾಗ ಡಿ ಕೆ ಶಿವಕುಮಾರ್ ಅವರು ಒಂದು ಹಾಡು ಹೇಳ್ತಾರೆ. ಯಾವುದಪ್ಪ ಅಂದರೆ, ನಮಸ್ತೆ ಸದಾವಸ್ತಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ಸುಖವರ್ಧಿತೋಹಂ. ಅಂದರೆ ನಮಸ್ತೆ ಈ ಮಾತೃಭೂಮಿಗೆ, ಈ ಭೂಮಿಗೆ ನಾವು ಯಾವಾಗೂ ಪ್ರೀತಿ ಮಾಡ್ತಾಯಿದ್ರೆ ಇದು ನಮ್ಮನ್ನು ಸುಖವಾಗಿಡುತ್ತೆ ಅನ್ನೋ ಒಂದು ಈ ಗೀತೆಯ ಸಾರಾಂಶ. ಈ ಗೀತೆ ನಾನು ಮುಂಚೆ ಕೇಳಿರಲಿಲ್ಲ. ಅಂದರೆ ಆರ್ ಎಸ್ ಎಸ್ ಗೀತೆ ಅನ್ನೋರು ಅಷ್ಟೊಂದು ಇದು ನಮಗೆ ಏನು ಗೊತ್ತಿರಲಿಲ್ಲ. ಆಮೇಲೆ ಸ್ವಲ್ಪ ಇದರ ಬಗ್ಗೆ ನಾನು ಕೇಳಿದಾಗ ಈ ಹಾಡಲ್ಲಿ ಅಂಥ ತಪ್ಪೇನಿದೆ? ಇದು ಆರ್ ಎಸ್ ಎಸ್ ಗೀತೆ ಹೇಗಾಗುತ್ತೆ? ಆ ಹಾಡಲ್ಲಿ ಎಷ್ಟು ಚೆನ್ನಾಗಿದೆ. ಈ ಭೂಮಿಗೆ ಅಂದರೆ ಈ ಮಾತೃಭೂಮಿಗೆ ನಾವು ಸದಾ ವಂದಿಸ್ತಾ ಇರಬೇಕು, ನಮಸ್ಕರಿಸ್ತಾ ಇರಬೇಕು ಮತ್ತು ಇದನ್ನು ಪ್ರೀತಿ ಮಾಡಬೇಕು. ಈ ಪ್ರೀತಿಯಿಂದ ನಮಗೆಲ್ಲರಿಗೂ ಸುಖ ಸಿಗುತ್ತೆ ಅನ್ನೋ ಒಂದು ಸಾರಾಂಶ ಇದೆ. ಅಂದರೆ ಈ ಭಾರತೀಯನಾದ ನಾವೆಲ್ಲರೂ ಇದು ಒಂದು ಒಳ್ಳೆಯ ಹಾಡು ಹೇಳಲೇಬೇಕು, ಎಲ್ಲರೂ ಹೇಳಲೇಬೇಕು. ಈಗ ನಮ್ಮ ನಾಡಗೀತೆ ಹೇಳ್ತೀವಿ, ಆಮೇಲೆ ರಾಷ್ಟ್ರೀಯ ಗೀತೆ ಹೇಳ್ತೀವಿ. ಪ್ರತಿಯೊಂದು ಎಲ್ಲವೂ ನಮಗೇನು ಬೇಕಾದಂಥ ಒಳ್ಳೊಳ್ಳೆ ಗೀತೆಗಳು ಬಂದರೆ ಅವನ್ನ ನಾವು ಹೇಳ್ತೀವಿ. ಅದರಲ್ಲಿ ತಪ್ಪೇನಿದೆ? ಅದಕ್ಕೆ ಕಾಂಗ್ರೆಸ್ನ ಕೆಲವು ಜನ ಇದು ಆರ್ ಎಸ್ ಎಸ್ ಗೀತೆ, ಆರ್ ಎಸ್ ಎಸ್ ಅಂತ ಹೇಳಿದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಈ ರಾಷ್ಟ್ರಕ್ಕೆ ಏನಾದರೂ ಕೆಟ್ಟದ್ದು ಆದರೆ ಅಲ್ಲಿ ಸ್ವಯಂವಾಗಿ ಅವರು ಬಂದು ಅದಕ್ಕೆ ರಾಷ್ಟ್ರಕ್ಕೆ ಏನು ಬೇಕಾದಂಥ ಅವರ ಧನ ಸಹಾಯ ಆಗಲಿ, ಆಮೇಲೆ ಅವರ ಕೆಲಸಗಳ ಮುಖಾಂತರ ಆಗಲಿ ಭಾರತ ಮಾತೆಗೆ ನಾವು ಸೇವಕರಾಗಿರ್ತೀವಿ ಅನ್ನೋ ಒಂದು ಸಾರಾಂಶವನ್ನು ಇಟ್ಕೊಂಡು ಈ ಒಂದು ಸಂಘವನ್ನು ಮಾಡಿದ್ದಾರೆ. ನನಗೇನು ಇದರಲ್ಲಿ ತಪ್ಪು ಅಂತ ಅನ್ನಿಸ್ಲಿಲ್ಲ ಬಂಧುಗಳೇ. ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದನ್ನ ಈ ವಿಡಿಯೋ ನೋಡಿ ಕಾಮೆಂಟ್ ಮಾಡಿ.